ಸಿನಿಮಾ ಒಬ್ಬ ಬಲರಾಮ ಒಬ್ಬ ಕಥೆಯಿಂದ ಆಗಿರೋದಲ್ಲ, ಟೀಮಿಂದ ಆಗಿರೋದು. ಕಂಪ್ಲೀಟ್ ಆಗಿರೋ ಅಷ್ಟು ಎಫರ್ಟ್ಸ್ ನಿಮ್ಗೆ ಪದೇ ಮೇಲೆ ಬಂದು ಕಾಣಿಸ್ತಾ ಇದೆ. ಒಬ್ಬೊಬ್ಬರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. 100% ಪ್ರತಿಯೊಬ್ಬರಿಗೂ ಬೇಕು ಅಂದ್ರೆ ನೀವು ಹೆಲ್ಪ್ ಮಾಡಬೇಕು. ಹಾಗೆ ನಮ್ಮ ಕನ್ನಡ ಜನತೆ ಪ್ರತಿಯೊಬ್ಬರು ಆಕ್ಟಿಂಗ್ ನೋಡಿ ಒಂದು ಸಣ್ಣದಾಗ ಒಂದು ರಿವ್ಯೂ ಆಗ್ತದೆ. ಈ ಸಿನಿಮಾ ರಿಕ್ವೆಸ್ಟಿಂಗ್ everyone please come watch this movie. ಒಂದು ಒಳ್ಳೆ ರಿವ್ಯೂ ಒಂದು ಕೊಡಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಸುಮ್ಮನೆ ಮತ್ತು ಚೆನ್ನಾಗಿದೆ ಕ್ಯಾಮ್ರಾ ಇದೆ, ಚೆನ್ನಾಗಿದೆ, ಇನ್ನೊಂದು ಸಿನಿಮಾ ಹೇಗೆ ಅನ್ನೋದು ಓಪನ್ ಆಗಿ ಹೇಳಿ. And I'm sure TV show has come out really well. Thank you so much to all. Thank you. Special thanks to ನಮ್ಮ producers because shooting ಶುರು ಆಗಿದ್ದ ಫಸ್ಟ್ ದಿನದಿಂದ ಇವತ್ತವರೆಗೂ ಪಕ್ಕದಲ್ಲೇ ಈಗ ನಿಂತಿದ್ದಾರೆ, ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಫಾರ್ ಎವ್ರಿಥಿಂಗ್. ಅಂಡ್ ಈ ತರ ಪ್ರಮೋಷನ್ ಈ ತರ ಮಾಡಿರೋದು ನಮ್ಮ ಇಂಡಸ್ಟ್ರಿ ನಿಜವಾಗ್ಲೂ it's a gift for us having this kind of producers and the most talented Chaitanya sir out there and just I think it's a full of learning for me. Thank you so much. Thank you so much. ಇದೆಲ್ಲ ದಯವಿಟ್ಟು ಎಲ್ಲರಿಗೂ ತಲುಪಿಸಿ. ಒಂದ್ಸಲಿ ಒಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಪ್ಲೀಸ್ ಸಕ್ಸಸ್ ಪಾರ್ಟಿ ಸಿಗುತ್ತೆ. ಥ್ಯಾಂಕ್ ಯು. ಚೈತನ್ಯ ಸರ್, ನಾನು ಇಷ್ಟು ದಿವಸ ಮಾತಾಡಿ ಎಲ್ಲಾ ಟಿವಿ ಸ್ಟುಡಿಯೋಗಳಲ್ಲಿ ಎಲ್ಲಾ ಕಡೆ ಮಾತಾಡಿದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಮಾತಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮ ಈ ಸಿನಿಮಾ ನೋಡಿದವ್ರು ಎಲ್ಲರೂ ಅದ್ಭುತವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನನಗೆ ನಮ್ಮ ನಿರ್ಮಾಪಕರಿಗೆ ಒಂದೇ ಒಂದು ಹೊರಗು ಏನಂತಂದ್ರೆ, ಇನ್ನೂ ಎಷ್ಟೋ ಥಿಯೇಟರ್ಗಳಲ್ಲಿ ಜನ ಬಂದು ಈ ಸಿನಿಮಾನ ನೋಡ್ತಾ ಇಲ್ಲ. ಯಾಕಂದ್ರೆ ನೋಡಿ ಈ ಸಿನಿಮಾ ಯಾವ ತರ ಇದೆ ನೀವು ಬೇರೆಯವ್ರಿಗೆ ಹೇಳಿದ್ರೆ ಇದು ಬೆಳೆಯುತ್ತೆ, ಇದು ಕಲೆಕ್ಷನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲಾ ಭಾಷೆಯ ಸಿನಿಮಾಗಳ ಜೊತೆ ಕಂಪೀಟ್ ಮಾಡ್ತಿರುತ್ತೆ. ಅದನ್ನ ನೀವು ಬಂದು ನೋಡಿ ಇದನ್ನ ಮೆಚ್ಚಿ ನೀವು ಬೇರೆಯವ್ರಿಗೆ ಹೇಳಿದಾಗ, ನೀವು ಸಿನಿಮಾ ಥಿಯೇಟರ್ ಬಂದು ಈ ಸಿನಿಮಾ ನೋಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವಿ ಹೊರತು ನೀವು ಇದು OTT ಬರ್ಲಿ ಅಥವಾ ಮೊಬೈಲ್ ಅಲ್ಲಿ ಬರ್ಲಿ ಇದೇನೋ ಬರ್ಲಿ ಅಂತ ಅನ್ಕೊಂಡು ವೇಟ್ ಮಾಡಿದ್ರೆ ಕನ್ನಡ ಸಿನಿಮಾ ಸೋಲುತ್ತೆ. ಕನ್ನಡ ಸಿನಿಮಾ ಸೋಲಕ್ ಬಿಡ್ಬೇಡಿ, ಗೆಲ್ಸ್ತೀವಿ. ಸರ್, ಒಂದು ಮಾತಾಡಿದ್ರೆ ನಮ್ಮಲ್ಲಿ ಯಾಕೆ ಅಂದ್ರೆ ನಿಮ್ಗೆ ಯಾರು ಸಪೋರ್ಟ್ ಬರ್ತಾ ಇಲ್ವಾ ಸರ್? ಅಲ್ಲ, ತುಂಬಾ ಜನ ಸಪೋರ್ಟ್ ಬಂದಿದ್ದಾರೆ. ಈಗ ನೋಡಿ ಎಲ್ಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ ಮಾರನೇ ದಿವಸ ಧ್ರುವ ಸರ್ಜಾ ಅವ್ರ ಇಡೀ ಕುಟುಂಬ ಕರ್ಕೊಂಡು ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಟಿವಿ ಚಾನಲ್ ಅಲ್ಲಿ ನಮ್ ಜೊತೆ ಲೈವ್ ಆಗಿ ಬಂದು ಅದ್ರ ಬಗ್ಗೆ ಮಾತಾಡೋದು. ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತನ್ನ ಹೇಳ್ತಿದ್ದಾರೆ. ಇಂಡಸ್ಟ್ರಿ ಕಡೆಯಿಂದ ನಮ್ಗೆ ಬೆನ್ ತಟ್ಟೋರು ತುಂಬಾ ಜನ ಇದ್ದಾರೆ. ಪ್ರೇಕ್ಷಕರ ಕಡೆಯಿಂದ ಆಗ್ತಾ ಇಲ್ಲ. ಪ್ರೇಕ್ಷಕರು ದಯವಿಟ್ಟು ಬರಬೇಕು, ಥಿಯೇಟರ್ ಒಳಗೆ ಈ ಸಿನಿಮಾ ನೋಡ್ತಿದ್ರೆ ನೀವು ಕನ್ನಡ ಒಂದಿದೆ ಒಳ್ಳೆ ಸಿನಿಮಾ ಬರ್ತೀರಾ, ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಕೊಟ್ಟಾಗ ಅದನ್ನ ನೋಡ್ತಿದ್ರೆ ನೀವು ಕಡೆಗೆ ನಿಮ್ಗೆ ಕಂಪ್ಲೇಂಟ್ ಮಾಡೋಕೆ ಇಲ್ಲೊಂದು ಇಂಡಸ್ಟ್ರಿನೇ ಇರೋದು. ಫಸ್ಟ್ ಟೈಮ್ ಮಾತಾಡ್ತಾ ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಇನ್ನೊಬ್ರು ನನಗೆ ಲಾಸ್ಟ್ 2 years ಇಂದ ಬರ್ತೀವಿ ಬಿಗ್ ಬಾಸ್ ಆಚೆ ಬಂದಾಗಿತ್ತು. ಸೊ ನಾವು ಕೇಳಿದಾಗ ಅವರು ನಿಮ್ ಫಸ್ಟ್ ಮಾಡ್ಬಿಟ್ಟು ಯಾವ್ದು ಅಂತ ಕೇಳಿದಾಗ ಲಾಸ್ಟ್ ಟೈಮ್ ಅವರು ಪ್ರಾಜೆಕ್ಟ್ ಇವೆಲ್ಲ ನಡೀತಾ ಇತ್ತು ಅಂತ ಹೇಳಿದ್ರು. ಈ ತರ ಒಂದು ರೋಲ್ ಇದೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ತುಂಬಾ ಖುಷಿ ಆಯ್ತು. ಸೊ ಫೈನಲಿ ಅವ್ರ ಫಸ್ಟ್ ಟೈಮ್ ನಾನು ನೋಡಿ ಇವಾಗ ಬಂದು ಪರ್ಸನಲಿ ಬರಕ್ಕೆ ನಾನು ಆಗಿರಲಿಲ್ಲ ಎಷ್ಟು ಬಟ್ ಇವತ್ತು ನಾನು ಬಂದೆ ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ವೆರಿ ಗುಡ್ ಮೂವಿ. ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಲಾಸ್ಟ್ ಮಾದೇವ ಮೂವಿ ಹಿಟ್ ಆದ್ಮೇಲೆ ಅವ್ರು ಇವಾಗ ಬೇಕು ಸಿಗ್ತೈತೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡ್ತಾ ಇದ್ದಾರೆ. ಐ ಫೀಲ್ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿನಲ್ಲಿ ಈ ಒಂದು ಒಂದು ಒಳ್ಳೆ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಆಗ್ತಾರೆ ಅಂತ ಅನ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ರು ಸಿನಿಮಾ ನೋಡಿದ್ದಾರೆ ಇಂಡಸ್ಟ್ರಿ, ಬಟ್ ಎಲ್ರು ಬಂದು ಆರೈಸ್ತಿದ್ದಾರೆ. ಜೊತೆಗೆ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಆರೈಸ್ತಾ ಇದ್ದೀರಾ. ಧನ್ಯವಾದಗಳು. ಬಲರಾಮ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀವಿ.
ಒಂದು ಸಿನಿಮಾ ಮಾಡ್ಲಿಕ್ಕೆ ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಹೇಳ್ತಾರೆ ಅನ್ನದಾತರು ಅಂತ. ಕನ್ನಡ ಇಂಡಸ್ಟ್ರಿಗೆ ಅನ್ನದಾತರು ನಾವಾಗಿದ್ರೆ ನಮಗೆ ಪ್ರೇಕ್ಷಕರು ಅನ್ನದಾತರಾಗಿರ್ತಾರೆ. ದಯವಿಟ್ಟು ದೊಡ್ಡ ಮಟ್ಟ ಕೈ ಮುಗಿದ್ ನಾವು ಕೇಳೋದಷ್ಟೇ, ಎಲ್ಲಾ ಪ್ರೇಕ್ಷಕರು ಕೂಡ ಸಿನಿಮಾ ಬಂದ್ ನೋಡಿ. ಬೇರೆ ಯಾರೇ ಏನೇ ಹೇಳ್ಬೋದು ಅದನ್ನ ಕಿವಿಗೊಡದೆ ದಯವಿಟ್ಟು ನೀವೇ ನೇರವಾಗಿ ಬಂದು ಸಿನಿಮಾ ನೋಡಿ. ನೀವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಒಂದು ಆಗ್ಲೇ ಹೇಳಿದ್ರು, ತೊಡೆ ತೊಟ್ಟರ್ಗಿಂತ ಬೆನ್ ತೊಟ್ಟರ್ಗಿಂತ ತೊಡೆ ತೊಟ್ಟರ್ ಜಾಸ್ತಿ ಇದ್ದಾರೆ ಅಂತ. ದಯವಿಟ್ಟು ಅದನ್ನ ನೀವೆಲ್ಲರೂ ಬಂದು ನನ್ಗೆ ಬೆನ್ ತಟ್ತೀವಿ ಅನ್ನೋ ಭಾವನೆ ಖಂಡಿತ ನಮಗಿದೆ. ದಯವಿಟ್ಟು ನಾನೇನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ನಮ್ಮ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಬಂದು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಒಂದ್ಸಾರಿ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಎಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ತುಂಬಾ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ, ತುಂಬಾ ಒಳ್ಳೆ ಮೆಸೇಜ್ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ನೋಡಿ. ಇವಾಗ ಆ ದಿನಗಳನ್ನ ಅಷ್ಟೇ ಸೆಲೆಬ್ರೇಟ್ ಮಾಡಿ ವರ್ಷಗಳಲ್ಲಿ ನೋಡ್ತಾ ಬಂದ್ರೆ ಪದೇ ಪದೇ ನೋಡ್ತಾನೆ ಇದ್ದೀವಿ. ಬಲರಾಮನ ದಿನಗಳು ಅದೇ ತರ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನೆ ನಾನು ಫ್ಯಾನ್ ಮೂಮೆಂಟ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಬಲರಾಮನ ದಿನ. ನೀವೆಲ್ಲರೂ ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾ ನೋಡಿ, ಇಷ್ಟ ಆಗುತ್ತೆ. ಸಿನಿಮಾ ನೋಡಿದವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಮತ್ತೆ ನೆಗೆಟಿವ್ ಕಮೆಂಟ್ಸ್ ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಸಿನಿಮಾ ಗೆಲ್ತೀರ ಅಂತ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸೊ ಮಚ್.